23/1/2003 11/2/2003 20 ದಿನಗಳಿಗೂ ಹೆಚ್ಚು ಕಾಲ 7 years old ಬಾಯ್ ಜೀವನ್ಮರಣದ ಹೋರಾಟ, ಸಿವಿಯರ್ ಜಾಂಡಿಸ್ ಹಾಗೂ ಸಸ್ಪೆಕ್ಟೆಡ್ ಡೆಂಗು ಫೀವರ್. ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲೂ ಫಲಕಾರಿಯಾಗದ ಚಿಕಿತ್ಸೆ. ಕೊನೆವರೆಗೂ ಕಾಯಿಲೆ ಸ್ವರೂಪವೇ ತಿಳಿಯದ ಸ್ಥಿತಿ. ಕೇವಲ ತುಳಸಿ ತೀರ್ಥದಿಂದ 3 ದಿನಗಳಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿಸುವ ಗುರುಗಳ ಸಂಕಲ್ಪ. 3ನೇ ದಿನ ಮಗು ಮನೆಗೆ ಡಿಸ್ಚಾರ್ಜ್. 2004ನೇ ಇಸವಿ 66 ವರ್ಷದ ಪುರುಷ, ಬೈಪಾಸ್ ಸರ್ಜರಿ, 3 ತಿಂಗಳು ಐಸಿಯುನಲ್ಲಿ ವಾಸ, ಲಂಗ್ ಇನ್ಫೆಕ್ಷನ್, ವಿಫಲ ಚಿಕಿತ್ಸೆ. ಬೆಂಗಳೂರಿನ 2 ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ವೈದ್ಯರಿಂದ ಚಿಕಿತ್ಸೆ ನಿರಾಕರಣೆ. ಮನೆಯ ವಾತಾವರಣದಲ್ಲಿ ಅಂತಿಮ ಕ್ಷಣಗಳನ್ನು ಕಳೆಯಲು ಸಲಹೆ. ಗುರೂಜಿಯವರ ಚಿಕಿತ್ಸೆಯಿಂದಾಗಿ 1-2 ದಿನಗಳಲ್ಲೇ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ನಿಂದ ಮುಕ್ತಿ. ಮುಂದಿನ 3-4 ತಿಂಗಳ ಕಾಲ ಸಹಜ ಆರೋಗ್ಯ. 17 years girl, irregular and painful periods, suffering since 5 years. ಗುರೂಜಿಯವರ ಶಕ್ತಿಪಾತ ದೀಕ್ಷೆಯ ನಂತರ ಪೂರ್ಣ ಆರೋಗ್ಯ. BE ಫಸ್ಟ್ ಸೆಮ್ ಡಿಸ್ಟಿಂಕ್ಷನ್ನಲ್ಲಿ ಪಾಸ್. 50 ವರ್ಷದ ಪುರುಷ, 30 ವರ್ಷಗಳಿಗೂ ಹೆಚ್ಚು ಕಾಲ ಕುಡಿತದ ದಾಸ. ಗುರುಗಳ ಅನುಗ್ರಹ ಹಾಗೂ ಶಕ್ತಿಪಾತ ದೀಕ್ಷೆಯಿಂದ ವ್ಯಕ್ತಿತ್ವದಲ್ಲಿ ಸಂಪೂರ್ಣ ಬದಲಾವಣೆ. ಅಂದಿನ ಹುಡುಗ ಪತ್ನಿ ಬೀರಕ, ಇಂದು ಪರಮ ದೈವ ಭಕ್ತ. ಗುರೂಜಿಯವರಲ್ಲಿ ಇಡೀ ಕುಟುಂಬದ ಶರಣಾಗತಿ. ಕಳೆದ 1 ವರ್ಷದಿಂದಲೂ ಮದ್ಯ ಸೇವನೆ ಇಲ್ಲ. 72 ವರ್ಷದ ಮಹಿಳೆ, ಮಾರ್ಗಶಿರ ಮಾಸದ ಗೀತಾಪಾರಾಯಣದ ಸಂದರ್ಭದಲ್ಲಿ ದೃಷ್ಟಿಮಾಂದ್ಯ ಸ್ಥಿತಿ ಇದ್ದು ಕೇವಲ 15 ದಿನಗಳಲ್ಲಿ ಸ್ಪಷ್ಟ ದರ್ಶನ ಶಕ್ತಿ. ಪ್ರತಿನಿತ್ಯ 18 ಅಧ್ಯಾಯ ಗೀತಾಪಾರಾಯಣ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣದ ಸಂಕಲ್ಪ. ಇದಲ್ಲದೆ ವಿಶಿಷ್ಟ ಆಧ್ಯಾತ್ಮಿಕ ಅನುಭವಗಳು, ಗುರೂಜಿಯವರ ಶಕ್ತಿ ಸಂಚಲನೆ ಅನುಭವ, ಇಷ್ಟ ದೇವತೆ, ಗುರುಗಳ ಸ್ವರೂಪದಲ್ಲಿ ಅನೇಕ ಸಾಧಕರಿಗೆ ಧ್ಯಾನಾವಸ್ಥೆಯಲ್ಲಿ ದರ್ಶನ, ಮಾರ್ಗದರ್ಶನ. 2002ನೇ ಇಸವಿ 4 ಜನ ಹೆಣ್ಣು ಮಕ್ಕಳು ಶಿರಡಿ ಮತ್ತು ಪಂಢರಾಪುರದ ಯಾತ್ರೆ. ಯಾತ್ರೆಯ ಆರಂಭದಲ್ಲೇ ಟ್ರೈನ್ ಟಿಕೆಟ್ ನಾಪತ್ತೆ. ಜೊತೆಯಲ್ಲಿದ್ದ ಮೇಲ್ ಎಸ್ಕಾಟ್ ಟ್ರೈನ್ ಹತ್ತದೆ. ಧ್ಯಾನಾವಸ್ಥೆಯಲ್ಲಿ ಗುರುಗಳಿಂದ ಸುಗಮ ಯಾತ್ರೆಯ ಭರವಸೆ ಹಾಗೂ ಪಂಢರಾಪುರದಲ್ಲಿ ದರ್ಶನ ನೀಡುವ ಭರವಸೆ. ಪಾಂಡುರಂಗನ ಪಾದಸ್ಪರ್ಶ ಮಾಡಿದಾಗ 4 ಜನರಿಗೂ ಗುರೂಜಿಯವರ ಪಾದಸ್ಪರ್ಶ ಮಾಡಿದ ಅನುಭವ. ತಿರುಪತಿಯಲ್ಲಿ 56 ವರ್ಷದ ಭಕ್ತರೊಬ್ಬರಿಗೆ ಬೆಳಿಗ್ಗೆ 8 ಗಂಟೆಯಿಂದಲೇ ಸ್ಪೆಷಲ್ ದರ್ಶನದ ಕ್ಯೂನಲ್ಲೂ ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ. ಮಧ್ಯಾಹ್ನ 2:30 ಗಂಟೆಯೊಳಗೆ ದರ್ಶನ ಮಾಡಿಸಲೇಬೇಕೆಂಬ ಕೋರಿಕೆ. ಅವರ ಕೋರಿಕೆಯಂತೆ 2:30 ಗಂಟೆಯೊಳಗೆ ಶ್ರೀ ವೆಂಕಟೇಶನ ಉತ್ಸವ ಮೂರ್ತಿಯ ಆಕಸ್ಮಿಕ ದರ್ಶನ. 8-10 ದಿನಗಳ ಹಿಂದೆ ಧ್ಯಾನಾವಸ್ಥೆಯಲ್ಲಿ ಹರಿಪಾದ ದರ್ಶನ. ತಿರುಪತಿ ಯಾತ್ರೆಯ ಸಂದರ್ಭದಲ್ಲಿ ವಿಶೇಷ ಅನುಭವವಾಗುವುದಾಗಿ ಗುರೂಜಿಯವರ ಪೂರ್ವ ಸೂಚನೆ ಇತ್ತು. 54 ವರ್ಷದ ಪರಮ ದೇವಿ ಭಕ್ತರೊಬ್ಬರಿಗೆ ಕೇವಲ 20,000 ಮಂತ್ರ ಜಪದಿಂದ ದೇವಿ ದರ್ಶನ ಪ್ರಾಪ್ತಿ. 2004ರಲ್ಲಿ ಕೋಮಾ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಪ್ರಾಣಾಪಾಯ ಸ್ಥಿತಿ. ಮುಂದೆ ಶ್ರೀಕೃಷ್ಣ ಭಗವಂತನಿಗೆ ಮಾಡಬೇಕಾದ ಸೇವೆಯ ಕಾರಣದಿಂದ ಆಯುರ್ದಾನ. ಅನೇಕ ಭಕ್ತರ ತೀವ್ರ ಅನಾರೋಗ್ಯ ಸ್ಥಿತಿಯಲ್ಲಿ ಗುರುಗಳ ದರ್ಶನ, ಶಕ್ತಿ ಸಂಚಲನ, ಶಿಷ್ಯರ ಪಾಲಿನ ಪ್ರಾರಬ್ಧ ಕರ್ಮ ಸ್ವೀಕಾರ. 2002 ಏಪ್ರಿಲ್ ಲಿಗಮೆಂಟ್ ಟೇರ್ನಿಂದ ಗುಣಮುಖಳಾದ ಭಕ್ತೆ ಗುರೂಜಿಯವರು ಶ್ರೀಕೃಷ್ಣನ ಅವತಾರವೇ ನಿಜವಾಗಿದ್ದಲ್ಲಿ ತಿರುಪತಿಯಲ್ಲಿ ಸಿಗಲಾರದ ಕಲ್ಯಾಣೋತ್ಸವ ಮತ್ತು ವಸಂತೋತ್ಸವ ಟಿಕೆಟ್ಸ್ಗಾಗಿ ಪ್ರಾರ್ಥಿಸಿ ಅದು ಸಿಕ್ಕರೆ ನಂಬುತ್ತೇನೆ ಎಂದು ಹರಸಿಕೊಂಡರು. ಅನಿರೀಕ್ಷಿತವಾಗಿ ದೇವಾಲಯದಲ್ಲಿ ಭೇಟಿಯಾದ ಸಮೀಪ ಬಂಧುವೊಬ್ಬರಿಂದ ಉದಯಾಸ್ತಮಾನ ಸೇವೆಯಿಂದ ವಸಂತೋತ್ಸವ ಟಿಕೆಟ್ ಉಚಿತವಾಗಿ ಪ್ರಾಪ್ತಿ. ಕಂಗಳಲ್ಲಿ ಆನಂದ ಬಾಷ್ಪ. ತಿರುಪತಿಯಿಂದ ಹಿಂದಿರುಗಿದೊಡನೆ ತನ್ನ ವಯೋವೃದ್ಧ ತಾಯಿಯೊಂದಿಗೆ
ಸತ್ಸಂಗ ಕೇಂದ್ರಕ್ಕೆ ಆಗಮಿಸಿ ಮೊಟ್ಟ ಮೊದಲ ಬಾರಿಗೆ ಗುರುಗಳ ಪ್ರತ್ಯಕ್ಷ ದರ್ಶನ ಪಡೆದು ಎಲ್ಲರಿಗೂ ತಿಳಿಸಿದ ಘಟನೆ ಇದು. 50 ವರ್ಷದ ಮಹಿಳೆ, ಅಸಾಧ್ಯ ಕಿವಿ ನೋವು, ಕಿವಿ ಕೇಳಿಸದ ಸ್ಥಿತಿ. 2-3 ದಿನ ನಿರಂತರವಾಗಿ ಗುರೂಜಿಯವರ ಭಾವಚಿತ್ರದ ಮುಂದೆ ಪ್ರಾರ್ಥನೆ, ರೋದನ. 3ನೇ ದಿನ ಆಕೆಯ ಸ್ನೇಹಿತರ ಮೂಲಕ ಕರೆಸಿಕೊಂಡು ಕೂಡಲೇ ಶಕ್ತಿಪಾತ ದೀಕ್ಷಾ ಪ್ರದಾನ. 6ನೇ ದಿನದಿಂದಲೇ ಕಿವಿ ನೋವಿನಿಂದ ಮುಕ್ತಿ. 1999ನೇ ಇಸವಿ ಭಕ್ತಿಪಂಥ ಸ್ಥಾಪನೆಯಾಗುವ ಮುನ್ನಾ ದಿನಗಳು. ತಾನು ಯಾರೆಂದು ಧ್ಯಾನಿಸಿ ನೋಡಲು ಹೇಳಿದಾಗ ಧ್ಯಾನಾವಸ್ಥೆಯಲ್ಲಿ ಶಿಷ್ಯನಿಗಾದ ಅನುಭವ ಹೀಗಿದೆ. ಗುರುಗಳು ನಿಂತಿದ್ದ ಸ್ಥಾನದಲ್ಲಿ ಅವರು ಮರೆಯಾಗಿ ಚತುರ್ಭುಜ ಶ್ರೀಕೃಷ್ಣ, ಅವನ ಮುಂದೆ ಬ್ರಹ್ಮಾಂಡ, ಅದರೊಳಗಿನಿಂದ ಸಮಸ್ತ ದೇವತೆಗಳು, ಗುರುಗಳು, ಋಷಿ ಮುನಿಗಳು ಒಬ್ಬೊಬ್ಬರಾಗಿ ಹೊರಬರುತ್ತಿರುವ ದೃಶ್ಯ ಕಂಡ ಶಿಷ್ಯನಿಗೆ ಅಚ್ಚರಿ, ಅದ್ಭುತ ಅನುಭವ. ವಿಚಿತ್ರವೆಂದರೆ ಗುರುಗಳು ತಾವು ಯಾರೆಂದು ಯಾರಿಗೂ, ಹತ್ತಿರದ ಕುಟುಂಬದ ವರ್ಗದವರಿಗೂ ಸಹ ತಿಳಿಸುವ ಸಣ್ಣ ಸುಳಿವನ್ನು ಕೊಟ್ಟಿರಲಿಲ್ಲ. 22/8/2000 ಗೋಕುಲಾಷ್ಟಮಿ. ಅಯ್ಯಂಗಾರ್ ಸಂಪ್ರದಾಯದ ಭಕ್ತರೊಬ್ಬರ ಮನೆಗೆ ಅನಿರೀಕ್ಷಿತ ಅತಿಥಿಯಾಗಿ ಶಿಷ್ಯನ ಜೊತೆಯಲ್ಲಿ ಭೇಟಿ ಇದ್ದಾಗ ನಡೆದ ಘಟನೆ. ಶ್ರೀಕೃಷ್ಣನಿಗೆ ಹಾಲಿನ ಅರ್ಘ್ಯವನ್ನು ಕೊಟ್ಟ ನಂತರ ಮಹಾಮಂಗಳಾರತಿಯ ಸಮಯ. ಗುರುಗಳ ಹಿಂದೆ ನಿಂತಿದ್ದ ಶಿಷ್ಯ ಅನಾಮತ್ತಾಗಿ ನೆಲಕ್ಕೆ ಕುಸಿದ. 2 ಕಾಲುಗಳು ಒಟ್ಟಿಗೆ ಬೆಸೆದಂತಾಗಿ ದೇಹದ ಆಯ ತಪ್ಪಿತು. ಹಾವಿನಂತೆ ತೆವಳಿಕೊಂಡು ಕೃಷ್ಣನ ವಿಗ್ರಹದ ಮುಂದೆ ಮಲಗಿದ. ಇಡೀ ಶರೀರ ವಿಪರೀತವಾಗಿ ಕಂಪಿಸುತ್ತಿತ್ತು. ಶ್ರೀಕೃಷ್ಣನಿಗೆ ಮಹಾಮಂಗಳಾರತಿ ಮುಗಿದ ನಂತರ ತೀರ್ಥಪ್ರೋಕ್ಷಣೆ. ಬಳಿಕ ಸಹಜ ಸ್ಥಿತಿಗೆ ಮರಳಿದ. ಒಟ್ಟು ಅರ್ಧ ಗಂಟೆ ಕಾಲ ಶಿಷ್ಯನಿಗೆ ಬೆಟ್ಟದಷ್ಟು ಭಾರ ಹೊತ್ತ ಅನುಭವ. ಇದಾದ 1-2 ಗಂಟೆಗಳವರೆಗೂ ಮೈ ನಡುಗುತ್ತಿತ್ತು. 1-2 ದಿನಗಳ ನಂತರ ದೇವಸ್ಥಾನವೊಂದರಲ್ಲಿ ಕುಳಿತಾಗ ಕಣ್ಮುಚ್ಚಿ ಧ್ಯಾನ ಮಾಡಿ ಗೋಕುಲಾಷ್ಟಮಿ ಎಂದು ಏನಾಯಿತೆಂದು ನೋಡಲು ಗುರುಗಳ ಆದೇಶ. ಧ್ಯಾನಮಗ್ನ ಸ್ಥಿತಿಯಲ್ಲಿ ಶಿಷ್ಯ ಕಂಡಿದ್ದಿಷ್ಟು. ಅಂದು ಗುರುಗಳು ನಿಂತ ಜಾಗದಲ್ಲಿ ಅವರ ಬದಲಿಗೆ ಕಣ್ಣು ಕೋರೈಸುವ ಬಿಳಿ ಬೆಳಕಿನ ದರ್ಶನ. ಶಿಷ್ಯ ನಿಂತಿದ್ದ ಜಾಗದಲ್ಲಿ ಅವನ ಬದಲಿಗೆ 1000 ಹೆಡೆಯ ಆದಿಶೇಷ ಸ್ವಾಮಿಯ ದರ್ಶನ. 2000 ಇಸವಿ 67-70ರ ಆಸುಪಾಸಿನ ವ್ಯಕ್ತಿಗೆ ಒಮ್ಮೆ ಗುರುಗಳು ಸತ್ಸಂಗದಲ್ಲಿ ಹೇಳಿದ್ದು, ನಿನಗಿರುವ ಆಯುಷ್ಯ ಕೇವಲ 3-4 ವರ್ಷಗಳು ಮಾತ್ರ. ಅಷ್ಟರಲ್ಲಿ ಸದಾ ಭಗವನ್ನಾಮಸ್ಮರಣೆ ಮಾಡಬೇಕೆಂದು ಉಪದೇಶ. ಆತ ಸಾಯುವ 4 ತಿಂಗಳ ಮೊದಲೇ ಆತನ ಪತ್ನಿಗೆ ಮುತ್ತೈದೆಗೆ ನೀಡುವ ಮಂಗಳ ದ್ರವ್ಯಗಳ ಸಮರ್ಪಣೆ. 2003 ಡಿಸೆಂಬರ್ ವ್ಯಕ್ತಿ ನಿಧನ. ರಾಮನಾಮ ಸ್ಮರಣೆ ಮಾಡಿ ಹನುಮತ್ ಜಯಂತಿ ಎಂದು ನಿಧನ. 2004ನೇ ಇಸವಿ ಮೈ ತುಂಬ ಸಾಲ, ಮುಟ್ಟಿದ್ದೆಲ್ಲ ಮಣ್ಣು. ವಿಷ ಕುಡಿದು ಕುಟುಂಬದ 4ರು ಸಾಯಬೇಕೆಂದುಕೊಂಡು ತೀರ್ಮಾನಿಸಿ ಕೊನೆಯದಾಗಿ ಗುರುಗಳನ್ನೊಮ್ಮೆ ನೋಡುವ ತೀವ್ರ ಹಂಬಲದಿಂದ ಕುಟುಂಬದ 4 ಸದಸ್ಯರ ಆಗಮನ. ಗುರುಗಳ ಸಾಂತ್ವನ, ಭರವಸೆಯ ನುಡಿ, ಜೀವನೋಪಾಯಕ್ಕೆ ಗುರುಗಳಿಂದ ಸೂಕ್ತ ಏರ್ಪಾಡು. ಮಧ್ಯೆ 1-2 ವರ್ಷಗಳ ನಂತರ ಅಹಂಕಾರದಿಂದ ವರ್ತಿಸಿ ಗುರುಗಳ ಸೂಚನೆಯನ್ನು ನಿರ್ಲಕ್ಷಿಸಿ ಮತ್ತೆ ದಿವಾಳಿ. 2004 8/5/2004ರಂದು ಈ ನತದೃಷ್ಟರ ಮನೆಗೆ ಗುರುಗಳ ಅನಿರೀಕ್ಷಿತ ಭೇಟಿ. ಗುರುಗಳ ಆಗಮನಕ್ಕೆ 3 ದಿನಗಳ ಮೊದಲಿನಿಂದಲೂ ಮನೆಯಲ್ಲಿ ತಿನ್ನಲು ಏನೂ ಗತಿಯಿಲ್ಲದೆ ಕೇವಲ 1 ಲೋಟ ಹಾಲು, 2 ಬಾಳೆಹಣ್ಣುಗಳನ್ನು ಶ್ರೀರಾಮಚಂದ್ರನ ಭಾವಚಿತ್ರದ ಮುಂದೆ ಇಟ್ಟು ನಿರಂತರ ಪ್ರಾರ್ಥನೆ. ಆರ್ತ ರಕ್ಷಕರು ಎಂಬಂತೆ ಸ್ವಯಂ ಪ್ರೇರಿತ ದರ್ಶನವಿತ್ತ ಗುರೂಜಿಯವರಿಂದ ಮತ್ತೊಮ್ಮೆ ಜೀವನಕ್ಕೆ ಸೂಕ್ತ ವ್ಯವಸ್ಥೆಯ ಕಲ್ಪನೆ. ಅಂದಿನಿಂದ ಇಂದಿನವರೆಗೂ ಗುರುಗಳು ಹಾಕಿದ ಲಕ್ಷ್ಮಣ ರೇಖೆಯನ್ನು ದಾಟುವ